ಇವತ್ತೇನಾಯಿತು ಅಂತಂದರೆ ನಮ್ಮ ಮಿಸಸ್ಸು ಫುಲ್ಲು ಅಡುಗೆ ಮಾಡಿ ಊಟ ಮಾಡ್ದಲ್ಲೇ ಮಲ್ಕೊಬಿಟ್ಟಿದ್ರು. ಟೈಮ್ 11:48. ನಾನು ಫುಲ್ಲು ಮೈಕೈ ನೋಯ್ತಿದೆ ಅಂದ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಬಂದು ಮಲ್ಕೊಂಡ್ರು. ನಾನು ಅವ್ರಿಗೆ ಗೊತ್ತಿಲ್ದಂಗೆ ಝೊಮ್ಯಾಟೋದಲ್ಲಿ ಅವ್ರ ಫೇವ್ರೇಟು ಲಾಲಿಪಾಪು, ಆಮೇಲೆ ಕುಷ್ಕ, ಅದು ಕುಷ್ಕ ಎಲೆ ಅಂತ ಹನುಮಂತ ಹೋಟ್ಲದು ಪಲಾವ್ ಮೈಸೂರು ರೋಡಲ್ಲಿದೆ, ಅಲ್ಲಿದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಓಪನ್ ಮಾಡ್ತಾಯಿದ್ದೀನಿ. ಅದು ಅವ್ರಿಗೆ ಆರ್ಡ್ರ್ ಮಾಡಿರೋದು ಗೊತ್ತಿಲ್ಲ, ಸುಮ್ಮನೆ ಅವರು ಪಾಪ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದಾರೆ. ಏನಿದೆ ಅಂತಂದರೆ ಇದರಲ್ಲಿ ಈರುಳ್ಳಿ, ಆನಿಯನ್ ಪೀಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಗೊತ್ತಿಲ್ಲ, ಓಪನ್ ಮಾಡಿ ನೋಡ್ತೀನಿ. ಇನ್ನೊಂದರಲ್ಲಿ ಮೇ ಬಿ ಕುಕುಂಬರ್ ಅನ್ಸುತ್ತೆ, ಸೌತೆಕಾಯಿ ಕೊಟ್ಟಿದ್ದಾರೆ. ಈಗ ಇದನ್ನೆಲ್ಲ ಪ್ಲೇಟ್ಗೆ ಇಕ್ಕೊಂಡು ತೊಗೊಂಡೋಗಿ ಸರ್ಪ್ರೈಸಾಗಿ ಎಬ್ಬಿಸಿದ್ರೆ ಏನಿಲ್ಲ, ಎದ್ಬಿಟ್ಟು ತಿನ್ಬಿಟ್ಟು ತಿರ್ಗಾ ಮಲ್ಕೋತಾರೆ ಅಷ್ಟೇ. ಬನ್ನಿ ಹೋಗೋಣ. ಎಷ್ಟು ಕ್ಯೂಟ ಮಲಗಿದ್ದಾರೆ ಗೊತ್ತಾ. ಓಪನ್ ಮಾಡಿದ್ರೆ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಇಷ್ಟಕ್ಕೆ ವರ್ಕೆ ಹೊಡಿತಾವ್ರೆ. ವಿಡಿಯೋ ಎಡಿಟ್ ಮಾಡಿರೋದಕ್ಕೆ ವರ್ಕೆ ಸೌಂಡ್ ಕೇಳಿಸ್ತಾ ಇಲ್ಲ. ಅಪ್ಪು ನೋಡಿ ಹೆಂಗೆ ಗಾಬರಿಯಿಂದ ಎದ್ದೇಳ್ತಾರೆ. ಊಟ ಪಾಪ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ರು. ನನಗೆ ಅಡುಗೆ ಮಾಡಿಕೊಟ್ಬಿಟ್ಟು ಅವರು ಊಟನೇ ಮಾಡಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಊಟಮ್ಮ ಈಗ ಇದ್ಬಿಟ್ಟು ನಮ್ಮ ಮೇಡಮ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಆದರೂ ನಿದ್ದೆ ಬರ್ತೈತೆ, ಬೇಡ ಬೆಳಗ್ಗೆ ತಿಂತೀನಿ ಅಂತಿದ್ದಾರೆ. ಟೈಮ್ ಎಷ್ಟು ಗೊತ್ತಾ? ಪಾಪ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ. 12 ಗಂಟೆ. ನೈಟ್ ಸ್ವಲ್ಪ ತಿನ್ಬಿಟ್ಟು ಮಲ್ಕೊಂಡ್ರೆ ನೆಮ್ಮದಿ ಅಂತ ಇಂತೂ ಕೊನೆಗೆ